ಬಜೆಟ್ ಮಂಡಿಸಿದ್ರು ಸರ್. ಈ ಬಜೆಟ್ನ ವರ್ಣನೆ ಮಾಡಲಿಕ್ಕೆ ಕನ್ನಡ ಅಕ್ಷರಮಾಲೆಯಲ್ಲಿ ಶಬ್ದಗಳಿಲ್ಲ. 4 ಲಕ್ಷ ಕೋಟಿಯ ಬಜೆಟ್ ಗಾತ್ರ ಇದೆ. 1,16,000 ಕೋಟಿ ರೂಪಾಯಿ ಹೊಸದಾಗಿ ಸಾಲವನ್ನು ತಗೊಂಡಾರ. ಈ ಸಾಲ ತೀರ್ಸೋದು ಹೆಂಗೆ? ಈ ಸಾಲದ ಬಡ್ಡಿ ತೀರ್ಸೋದು ಹೆಂಗೆ? ಕೇವಲ ಒಂದೇ ಒಂದು ಮಠಕ್ಕೆ ಅನುದಾನವನ್ನು ನೀಡ್ಯಾರ ಇಡೀ ರಾಜ್ಯದೊಳಗೆ. ಬೇರೆ ಯಾವ ಮಠಕ್ಕೂ ಅನುದಾನವನ್ನು ನೀಡಿಲ್ಲ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ 6 ಪೇಜ್ಗಳನ್ನು ಮೀಸಲಿಟ್ಟಾರ ಮುಖ್ಯಮಂತ್ರಿಗಳು. ಇದೊಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ಇದೊಂದು ರಂಜಾನ್ ಬಜೆಟ್. ನೀರಾವರಿ ₹1 ಯಾವ ಯೋಜನೆಗೆ ಮೆನ್ಷನ್ ಮಾಡ್ತೀವಿ ಅನ್ನೋದಿಲ್ಲ. ಕಳಸಾ ಬಂಡೂರಿ ಬಗ್ಗೆ ಮಾತಾಡೋ ಟೆಂಡರ್ ಕರೆದಿದ್ದು, ಕಳಸಾ ಬಂಡೂರಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಟೆಂಡರ್ ಕರೆದಾರ. ಎಲ್ಲ ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟಾರ. ಏನು ಬಜೆಟ್ ಬಗ್ಗೆ ನಿರೀಕ್ಷೆ ಇತ್ತು, ಆ ನಿರೀಕ್ಷೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಹುಸಿ ಮಾಡಿ ಸಾಧನೆ ಏನಪ್ಪಾ ಅಂದ್ರೆ 1,16,000 ಕೋಟಿ ರೂಪಾಯಿ ಸಾಲ ಎತ್ತಿದ್ದೇ ಇವರ ಸಾಧನೆ. ಯಾವುದೇ ನೀರಾವರಿ ಯೋಜನೆಗೆ ಇಷ್ಟು ಹಣ ಇಟ್ಟೇನೆ ಅನ್ನೋದು ಹೇಳಿಲ್ಲ. ಕೃಷ್ಣಯ್ಯ ಕಣ್ಣೀರು ಅಂತ ಹೇಳಿದರು. ಅಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ದುಡ್ಡು ಕೊಟ್ಟಿಲ್ಲ. ಇನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೇವೆ ಅಂದಾರ. ಎಲ್ಲ ಕೇಂದ್ರ ಸರ್ಕಾರ ಮಾಡೋದಾದ್ರೆ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡ್ಲಿ. ಮತ್ತು ಇವ್ರು ಯಾಕೆ ಬೇಕು? ಭಾಳ ನಿರಾಶಾದಾಯಕ ಬಜೆಟ್.